Basavareddy B&B College, Dharwad. My name is Anita. I am handling Business Environment subject for BCom first sem student. Last class we have discussed what is socio attitude of and the attitude of the people, behavior of the people, culture, what is culture, values, norms, okay, what are the characteristics of business, socio-cultural environment. Next one, components of socio-cultural environment. Last class we have discussed, okay. In this class another topic, impact of socio-cultural environment or impact of cultural environment on business ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, attitude ಆಗಿರ್ಬೋದು, ಗ್ಲೋಬಲೈಸೇಷನ್ ಆಗಿರ್ಬೋದು, ಓಕೆ. ಎವ್ರಿ ಸಕ್ಸಸ್ ಅಥವಾ ಎವ್ರಿ ಬಿಸ್ನೆಸ್ದು ಸಕ್ಸಸ್ ಇಸ್ ಡಿಪೆಂಡ್ ಅಪಾನ್ ದಿ ಪ್ಲ್ಯಾನ್. ಸಕ್ಸಸ್ ಆಫ್ ಬಿಸ್ನೆಸ್ ಡಿಪೆಂಡ್ ಅಪಾನ್ ದಿ ರಿಲೇಷನ್ಶಿಪ್ that business established with the customer, employees, government, society, etc. These relationships are influenced by the socio-cultural environment, okay. For examples, ಏನಾಗಿ ಎಂಪ್ಲಾಯೀಸ್ದು ಚೇಂಜ್ ಇದ್ದಾಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು. ನೆಕ್ಸ್ಟ್ ಗೌರ್ಮೆಂಟ್ ಪಾಲಿಸೀಸ್ ಏನೋ ಚೂರ ಚೇಂಜ್ ಆದರೆ ಇಟ್ ವಿಲ್ ಡೈರೆಕ್ಟ್ಲಿ ಎಫೆಕ್ಟೆಡ್ ಟು ದ ಬಿಸ್ನೆಸ್ ಆಗಿರ್ತದೆ. ಬಿಸ್ನೆಸ್ ನೀಡ್ ಟು ಅನಲೈಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ socio-cultural values, socio-cultural environment and prepare its plan by itself. Now the first we have to understood what is the socio-cultural environment, then we have to analyze ourselves and according to that we have to plan ourselves, okay, to which will achieve the desire of the business. ಅವು ನಾವು ಪ್ಲ್ಯಾನ್ ಮಾಡಿದ್ವಿ ಅಂದರೆ we can easily achieve our goal ಅಥವಾ we can easily reach our ಎಮಿಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ವಾಟ್ ಆರ್ ದಿ ಇಂಪ್ಯಾಕ್ಟ್ ಆಫ್ ಎನ್ವಿರಾನ್ಮೆಂಟ್. ಫಸ್ಟ್ ಒನ್ ಈಸ್ impact on management. Impact on management, okay. Impact on management is nothing but management system in India are depend upon the all ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಎಲ್ಲ ಫ್ಯಾಮಿಲಿ ಮೇಲೆ ನಿಂತಿದೆ, ಹೌದಾ. ಫ್ಯಾಮಿಲಿ ಓರಿಯೆಂಟೆಡ್ ಅಂತ ಹೇಳಿ ಹೇಳ್ಬೋದು. ಫ್ಯಾಮಿಲಿ ಓರಿಯೆಂಟೆಡ್ ಫಾದರ್ ಆಗಿನ ಅವ್ರ ಚಿಲ್ಡ್ರನ್ ಹಿಂಗೆ ಏನಾಗ್ತದೆ ಹೇಳಿ ಚೈನ್ ಸಿಸ್ಟಮ್ ಫಾಲೋ ಅಪ್ ಆಗಿರ್ತದೆ ಎಲ್ಲಿ, ಮ್ಯಾನೇಜ್ಮೆಂಟಲ್ಲಿ. ಸ್ಮಾಲ್ ಕಂಪ್ನೀಸ್ ಆಗಿರ್ಬೋದು, ಫ್ಯಾಮಿಲಿ ಓರಿಯೆಂಟೆಡ್ ಬಿಸ್ನೆಸ್ ಬೈ ಪ್ರೊಫೆಷನಲ್ ಇಟ್ ಸೆಲ್ಫ್ ಈಸ್ ಡಿಸೈರ್ ಟು ಮೇಕಿಂಗ್ ದ ಪ್ರೊಸೆಸ್ ಬೈ ಇನ್ಫ್ಲುಯೆನ್ಸಿಂಗ್ ಬೈ ದ ಫ್ಯಾಮಿಲಿ ವ್ಯಾಲ್ಯೂಸ್. ಫಾರ್ ಎಕ್ಸಾಂಪಲ್ ಟಾಟಾ, ಬಿರ್ಲಾ ಆಗಿರ್ಬೋದು. ನೀವು ವಿಜಯ್ ಶಂಕರ್ ಇದ್ದದ್ದು ವಿಜಯವಾಣಿದ ನೋಡಿರಿ ನೀವು. ಅವರು ಯಾರೆಲ್ಲ ಅವ್ರು ಸ್ಟಾರ್ಟ್ ಮಾಡಿದ್ರು, ಅವ್ರ ಮಗ ನೆಕ್ಸ್ಟ್ ಅವ್ರ ಮಕ್ಕಳು, ನೆಕ್ಸ್ಟ್ ಅವ್ರ ಮಕ್ಕಳು, ಆಮೇಲೆ ಟಾಟಾ ಅದನ್ನು ಸ್ಟಾರ್ಟ್ ಮಾಡೋದು ರತನ್ ಟಾಟಾ, ಅವ್ರ ಮಕ್ಕಳು, ಅವ್ರದ್ದು, ನೆಕ್ಸ್ಟ್ ಅವ್ರ ಚಿಲ್ಡ್ರನ್, ಈ ಥರ ಏನಾಗ್ತದೆ ಚೈನ್ ಮ್ಯಾನೇಜ್ಮೆಂಟ್ ಗೋ ಆನ್. ಅವರೇ ಏನಾಗ್ತಾರೆ ಹೇಳಿ ಮ್ಯಾನೇಜ್ ಮಾಡ್ಕೊತಾ ಹೋಗ್ತಿರ್ತಾರೆ. ಅದರ್ಸಿಗೆ ಯಾರೋ ಅವ್ರಿಗೆ ಏನು ಮಾಡಂಗಿಲ್ಲ ಹೇಳಿ, ಅಪಾರ್ಚುನಿಟೀಸನ್ನು ಕೊಡ್ತಾರೆ ಅದರ್ ದೆನ್ ಮ್ಯಾನೇಜ್ಮೆಂಟ್ ಬಿಟ್ಟು ಕೊಡ್ತಾರೆ, ಓಕೆ. ಫ್ಯಾಮಿಲಿ ಓರಿಯೆಂಟೆಡ್ ಮತ್ತು ಫ್ಯಾಮಿಲಿ ವ್ಯಾಲ್ಯೂಸನ್ನು ಬಿಲ್ಡ್ ಮಾಡೋದ್ರಿಂದ ಅವರೆಲ್ಲ ಏನಾಗ್ತಾರೆ ಹೇಳಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದನೇ ಅವರು ಬಿಸ್ನೆಸ್ ಮೆನ್ ಆಗಿದೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪ್ಯಾಕ್ಟ್. ಇದರಿಂದ ಆಗಿರೋದ್ರಿಂದ ಅದರ್ಸ್ಗೆ ಅಲ್ಲಿ ಡೆವಲಪ್ಮೆಂಟ್ ಆಗುವಂಥ ಚಾನ್ಸ್ ಅಥವಾ ಅವ್ರದನ್ನು ಏನಂತ ಹೇಳಿ ಶೋ ಮಾಡಲಿಕ್ಕೆ ಆಗಂಗಿಲ್ಲ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪ್ಯಾಕ್ಟ್ ಆಫ್ ಕಲ್ಚರಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಹೇಳ್ಬೋದು. ದ ಸೆಕೆಂಡ್ ಒನ್ ಈಸ್ ಇಂಪ್ಯಾಕ್ಟ್ ಆನ್ ಪ್ರಾಡಕ್ಟ್. ಉತ್ಪಾದನೆ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ತದೆ. ಪ್ರಾಡಕ್ಟ್ ಡೆವಲಪ್ಮೆಂಟ್ ಆ್ಯಂಡ್ ಮಾರ್ಕೆಟಿಂಗ್ ಆರ್ ಡಿಪೆಂಡ್ ಅಪಾನ್ ದಿ ಫುಡ್, ಕ್ಲಾತಿಂಗ್ ಎಕ್ಸೆಟ್ರಾ. ಫುಡ್, ಕ್ಲಾತಿಂಗ್, ಪ್ಯಾಕಿಂಗ್, ಎಕ್ಸೆಟ್ರಾ, ಓಕೆ, ಎಕ್ಸೆಟ್ರಾ. Cultural restrictions
our housing etc. are influenced by the climatic condition and cultural clothing habit in India. Our traditional and Indian customs are cost, quality, quantity, luxury products are not preferable product should be satisfy traditional norms of the society. Business has to consider the practice while designing the product. ನಾವು ಪ್ರಾಡಕ್ಟನ್ನ ಡಿಸೈನ್ ಮಾಡತ್ತೀವಿ ಅಂದ್ರೆ ವಿ ಹ್ಯಾವ್ ಟು ಡಿಸೈನ್ ಅವರ್ ಪ್ರಾಡಕ್ಟ್ ಅಕಾರ್ಡಿಂಗ್ ಟು ದೇರ್ ಅವರ್ ಟ್ರೆಡಿಷನ್ ಆ್ಯಂಡ್ ದ ನಾರ್ಮ್ಸ್. ಅದನ್ನು ನಾವು ಏನಾದ್ರು ಬೌಂಡ್ರಿನ ಎಕ್ರಾಸ್ ಆಗಿ ನಾವು ಹೋಗಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಫುಡ್, ಕ್ಲಾತಿಂಗ್, ಪ್ಯಾಕಿಂಗ್ ಇದೆಲ್ಲ ಏನಾಗ್ತದೆ ಹೇಳಿ, ವೈಲ್ ಪ್ರಿಪೇರಿಂಗ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ಸೋಷಿಯೋ ಕಲ್ಚರಲ್ ಎನ್ವಿರಾನ್ಮೆಂಟ್. ಸೊಸೈಟಿಗೆ ಇದರಿಂದ ಹಾರ್ಮ್ ಆಗಿರ್ಬಾರ್ದು ಮತ್ತು ಏನಾಗಿರ್ಬಾರ್ದು ಹೇಳಿ, ನಮ್ಮ ಕಲ್ಚರನ್ನ ಬಿಟ್ಟು ಅದನ್ನು ನಾವು ಆ ರೀತಿ ಪ್ರಾಡಕ್ಟನ್ನ ನಾವೇನು ಮಾಡಬಾರ್ದು, ಯೂಸ್ ಮಾಡ್ಕೋಬಾರ್ದು. ಡಿಪೆಂಡ್ ಅಪಾನ್ ದಿ ಸೋಷಿಯಲ್ ಸಮ್ ರೆಸ್ಟ್ರಿಕ್ಷನ್ಸ್ ಆರ್ ದೇ. ಈಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲೇ ಫುಡ್, ಕ್ಲಾತಿಂಗ್ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಅದಾವೆ. ಈಗ ನೀವು ಬೇಬೀಸ್ಗಳನ್ನು ನಾವು ಪ್ರಾಡಕ್ಟಿಗೆ ತೊಗೊಂಡು ಅಡ್ವರ್ಟೈಸ್ಮೆಂಟಿಗೆ ಇಟ್ ಈಸ್ ಸಮ್ ರೆಸ್ಟ್ರಿಕ್ಷನ್ಸ್ ಅದಾವೆ, ಅಲ್ಲೇ ಹಾರ್ಮ್ಫುಲ್ ಆಗಿರಬಾರ್ದು. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ನೀವು ಸೋಪ್ಸ್ಗಳನ್ನು ತೊಗೋತೀವಿ, ಅವು ಹಾರ್ಮ್ಫುಲ್ ಪ್ರಾಡಕ್ಟ್ ಆಗಿರಬಾರ್ದು. ನಮ್ಮ ಕಲ್ಚರ್ ಇರುವಂಥ ಅಥವಾ ನಮ್ಮ ಕ್ಲೈಮೇಟಿಕ್ಕಿಗೆ ಹೊಂದ್ಕೊಳ್ಳುವಂಥ ಪ್ರಾಡಕ್ಟ್ ಆಗಿರ್ಬೇಕು. ಅಂಥವನ್ನೆಲ್ಲ ನಾವೇನು ಮಾಡ್ಬೇಕು ಹೇಳಿ, ಇಂಪ್ಯಾಕ್ಟ್ ಆಗ್ತದೆ ಪ್ರಾಡಕ್ಟ್ ಮೇಲೆ. ನಮ್ಮ ಪ್ರಾಡಕ್ಟ್ ಈಗ ನಾವು ಯಾವ ರೀತಿಲಿ ನೆಸೆಸಿಟೀಸ್ಗಳ ಬೇಕು ಆ ಪ್ರಾಡಕ್ಟ್ನ ವಿ ಹ್ಯಾವ್ ಟು ಪ್ರೊಡ್ಯೂಸ್. ಅದರ್ ದೆನ್ ಆಗಕ್ಕೆ ಬರೋಂಗಿಲ್ಲ. ಹ್ಯಾಬಿಟ್ ಇನ್ ಇಂಡಿಯಾ ಆರ್ ಇನ್ಫ್ಲುಯೆನ್ಸ್ ಬೈ ದ ಕ್ಲೈಮ್ಯಾಟಿಕ್ ಕಂಡೀಷನ್. ಕ್ಲೈಮ್ಯಾಟಿಕ್ ಕಂಡೀಷನ್ ಚೇಂಜ್ ಆದಂಗೆ ಹ್ಯೂಮನ್ ಬೀಯಿಂಗ್ದು ಏನಾಗ್ತದೆ ಹೇಳಿ, ಟೇಸ್ಟ್ ಚೇಂಜ್ ಆಗ್ತದೆ. ಅವ್ರು ಚೇಂಜ್ ಆದಂಗೆ ನಮ್ಮ ಪ್ರಾಡಕ್ಟ್ನು ಕೂಡ ವಿ ಹ್ಯಾವ್ ಟು ಚೇಂಜ್ ಅವರ್ ಸೆಲ್ಫ್ ಬೈ ಚೇಂಜಿಂಗ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ಅದು ವಿಂಟರ್ ಸೀಸನ್, ಸಮ್ಮರ್ ಸೀಸನ್, ರೇನಿ ಸೀಸನ್, ಈ ರೀತಿ ಸೀಸನ್ಸ್ ವೈಸ್ ಏನಾಗ್ತದೆ, ಕ್ಲೈಮೆಟಿಕ್ ಕಂಡೀಷನ್ ಚೇಂಜ್ ಆದಂಗೆ ಪ್ರಾಡಕ್ಟ್ದು ಏನಾಗ್ತದೆ, ಚೇಂಜ್ ಆಗ. ಈಗ ಫಾರ್ ಎಕ್ಸಾಂಪಲ್ ರೇನಿ ಸೀಸನ್ ಅದ ಅಂತ ತಿಳ್ಕೊರಿ, ಅಥವಾ ವಿಂಟರ್ ಸೀಸನ್, ನಾ ಇಲ್ಲಿ ಫುಲ್ ಹಾಟ್ ಕಾಫೀಸ್ ಅಷ್ಟಿಗೆ ಈಗ ಡಿಮ್ಯಾಂಡ್ ಇರ್ತದೆ. ನಾ ಬ್ರಿವರೇಜಸ್ಗಳಿಗೆ ಜಾಸ್ತಿ ಡಿಮ್ಯಾಂಡ್ ಮಾಡಿದೆ ಅಂದ್ರೆ ಅದನ್ನು ಪ್ರಾಡಕ್ಟ್ ಮಾಡೋಕ್ಕತ್ತೆ ಅಂದ್ರೆ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆಗಿಬಿಡ್ತದೆ. ಅದ್ರ ಏನಾಗ್ತದೆ, ಅವಾಗ ನಮ್ಗೆ ಪ್ರಾಫಿಟ್ ಆಗಂಗಿಲ್ಲ, ಲಾಸ್ ಮೇಕಿಂಗ್ ಆಗಿಬಿಡ್ತದೆ ಇಂಡಸ್ಟ್ರಿ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಇಂಪ್ಯಾಕ್ಟ್ ಆನ್ ಮಾರ್ಕೆಟಿಂಗ್. Impact on marketing. The next one is impact on marketing. Marketing strategies, channels of distribution, sales promotion, etc. Sales promotion, marketing strategies, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಎಕ್ಸೆಟ್ರಾ ನಾವೇನು ಮಾಡ್ಬೇಕು ಹೇಳ್ರಿ, ಎಕ್ಸೆಟ್ರಾ ಆರ್ ಕಲ್ಚರಲ್ ಬೇಸ್ಡ್ ಇಂಡಿಯನ್ ಸೊಸೈಟಿನ ಈಸ್ ಅ ಟ್ರೆಡಿಷನಲ್ ಆ್ಯಂಡ್ ಓಲ್ಡ್ ಚಾನಲ್ಸ್, ಮ್ಯಾನುಫ್ಯಾಕ್ಚರಿಂಗ್, ಹೋಲ್ಸೇಲರ್ಸ್, ರಿಟೇಲರ್ಸ್, ಪಾಪ್ಯುಲರ್ ಈಸ್ business has to understood these relative in designing its distribution network. Sales promotion, advertisement should be based on the self style of the people. ನಾವು ಕೊಡುವಂಥ ಅಡ್ವರ್ಟೈಸ್ಮೆಂಟು ಆಗಿರ್ಬೋದು ಅಥವಾ ಪ್ರಾಡಕ್ಟ್ ರಿಲೇಟೆಡ್ ಆಗಿರ್ಬೋದು, ಶುಡ್ ಬಿ ಆನ್ ದ ಬೇಸ್ಡ್ ಆನ್ ದ ಸೆಲ್ಫ್ ರಿಲೇಟೆಡ್ ಆಗಿರಬೇಕು. ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆಫ್ ಅ ಫರ್ಮ್ ಮಸ್ಟ್ ಬಿ ಬೇಸ್ಡ್ ಆನ್ ಸೋಷಿಯೋ ಕಲ್ಚರ್. ಫಾರ್ ಎಕ್ಸಾಂಪಲ್, ನಾನು ಸ್ಟ್ರಾಟಜೀಸ್ ನತ್ತಿ ಹೌ ಟು ಟ್ಯಾಕಲ್ ದಿ ಕಾಂಪಿಟೇಟರ್ಸ್ನ ಟ್ಯಾಕಲ್ ಮಾಡ್ಕೋಬೇಕಂತೇಳಿ ಸೊಸೈಟಿಗೆ ಹಾರ್ಮ್ ಮಾಡಿ ಅಥವಾ ಇನ್ನೊಬ್ಬರಿಗೆ ಹಾರ್ಮ್ ಮಾಡುವಂಥವು ನಾವು ಯಾವುದೂ ಪ್ರಾಡಕ್ಟನ್ನು ಅಥವಾ ಯಾವುದೂ ನಾವೇನು ಮಾಡ್ಬಾರ್ದು ಹೇಳಿ ಯೂಸ್ ಮಾಡಿ. ಇಟ್ ಶುಡ್ ಬಿ ಹೆಲ್ದಿ ಕಾಂಪಿಟೇಷನ್ ಇರಬೇಕು ಹೊರತು ಅದ್ರ ನಾವು ಇನ್ನೊಬ್ಬರಿಗೆ ಹಾರ್ಮ್ ಮಾಡಿ ನಮ್ಮದು ಪ್ರಾಡಕ್ಟನ್ನು ಅಥವಾ ನಮ್ಮ ಬಿಸ್ನೆಸ್ಗಳನ್ನು ಮುಂದೆ ತರುವಂಥದ್ದು ಯಾವತ್ತೂ ಮಾಡಬಾರ್ದು. It is based on the socio-cultural values and they must use a different media to reach the customers. ಕಸ್ಟಮರ್ಸ್ ರೀಚ್ ಆಗಬೇಕು ಅಂತೇಳಿ ನಾವು ಯಾವುದೋ ಒಂದು ಪ್ರಾಡಕ್ಟ್ಗೆ ಹಾರ್ ಮಾಡಿ, ಯಾವುದೋ ಒಬ್ಬ ಮನುಷ್ಯಗೆ ಹಾರ್ ಮಾಡಿ ನಾವು ಅಷ್ಟು ಸಸ್ಟೈನ್ ಆಗುವಂಥ ಬೇಡ. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪ್ಯಾಕ್ಟ್ ಆಫ್ ದ ಮಾರ್ಕೆಟಿಂಗ್. ನನ್ನ ಮಾರ್ಕೆಟಿಂಗಲ್ಲಿ ನನ್ನ ಪ್ರಾಡಕ್ಟ್ ಹೈ ಆಗಬೇಕು ಅಥವಾ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಆಗಬೇಕಂತೇಳಿ ಇನ್ನೊಂದು ಪ್ರಾಡಕ್ಟಿಗೆ ನಾವೇನು ಮಾಡಬಾರ್ದು ಹೇಳಿ ಹಾರ್ಮ್ ಮಾಡಬಾರ್ದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್. ನಾವು ಟ್ರೆಡಿಷನ್ಗಳನ್ನು ಫಾಲೋ ಮಾಡಬೇಕಾಗ್ತದೆ, ನಮ್ಮ ಟ್ರೆಡಿಷನ್ಸ್ಗಳನ್ನು ನಾವು ಕ್ರಾಸ್ ಮಾಡಬಾರ್ದು. ಸೇಲ್ಸ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕು,
ಪಾಂಪ್ಲೆಟ್ಗಳನ್ನ ಹಂಚ್ರಿ. ಓಕೆ, ಹೋಲ್ಸೇಲರ್, ರಿಟೇಲರ್ಸ್, ದೀಸ್ ರಿಲೇಷನ್ ಡಿಸೈಡಿಂಗ್ ಇಟ್ಸ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್, ಸೇಲ್ಸ್ ಪ್ರಮೋಷನ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಶುಡ್ ಬಿ ಬೇಸ್ಡ್ ಆನ್ ದ ಲೈಫ್ ಸ್ಟೈಲ್ ಆಫ್ ದ ಪೀಪಲ್. ನಮ್ದು ಲೈಫ್ ಸ್ಟೈಲ್ ಆಫ್ ದ ಪೀಪಲ್ ಏನು ಕೇಳ್ತದೆ, ಇಂಡಿಯನ್ ಟ್ರೆಡಿಷನ್ ಏನು ಕೇಳ್ತದೆ ಅದನ್ನು ನೋಡ್ಬೇಕು. ಫಾರಿನ್ ಟ್ರೆಡಿಷನ್ನಿಗೆ ನಾವೇನು ಮಾಡಬಾರ್ದು ಹೇಳಿ, ನಾವು ಅಟ್ರ್ಯಾಕ್ಟ್ ಆಗಿ ಅವರ್ ಟ್ರೆಡಿಷನ್ಸ್ಗಳನ್ನು ನಾವು ಅದನ್ನು ಫಾಲೋ ಅಪ್ ಮಾಡೋದನ್ನ ನಿಲ್ಲಿಸ್ಬಾರ್ದು. ನಮ್ಮ ಟ್ರೆಡಿಷನ್ ಏನದ, ವಿ ಹ್ಯಾವ್ ಟು ಫಾಲೋ ಅವರ್ ಟ್ರೆಡಿಷನ್ ಅಕಾರ್ಡಿಂಗ್ ಟು ದೇರ್ ಕಸ್ಟಮರ್ ನೀಡ್ಸ್. ನಮ್ಮ ಕಸ್ಟಮರ್ ನೀಡ್ ಏನದ, ನಮ್ಮ ಟ್ರೆಡಿಷನ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತದೆ ನಮ್ಮ ಕಡೆಯಿಂದ, ಅದನ್ನು ನಾವೇನು ಮಾಡ್ಬೇಕು ಹೇಳಿ ಸೊಸೈಟಿಗೆ ಕೊಡಬೇಕು. ಫಾರಿನ್ ಟ್ರೆಡಿಷನ್ನಿಗೆ ನಮ್ಮ ಪ್ರಾಡಕ್ಟನ್ನು ನಾವು ಮ್ಯಾಚ್ ಮಾಡಬಾರ್ದು. ಓಕೆ, ಅದು ನಾವು ಮ್ಯಾಚ್ ಮಾಡ್ಲಂಗೆ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಪ್ರಾಡಕ್ಟ್. ದ ನೆಕ್ಸ್ಟ್ ಒನ್ ಈಸ್ fourth one, impact on HRM. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತದೆ, ಸೋಷಿಯೋ ಕಲ್ಚರಲ್ ಆ್ಯಂಡ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಬಿಸ್ನೆಸ್ ಮೇಲೇ ಆಗ್ತದೆ ಅಫ್ಕೋರ್ಸ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಕಾಸ್ಟಿಸಮ್ ಆಗ್ತದೆ ಅಥವಾ ಡಿಸ್ಕ್ರಿಮಿನೇಷನ್ ಪ್ರಕಾರನೂ ಏನಾಗ್ತದೆ ಹೇಳಿ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಒಂದು ರೀತಿ ವೇರಿಯೇಷನ್ ಮಾಡ್ತದೆ. Policies of HRM are difficult in India. Policies are very difficult. The labor, work, cultural disciplines, job satisfaction, better working conditions, motivation, etc. will be affected on preparing HRM. ಅವ್ರಿಗೆ ಟ್ರೈನಿಂಗ್ ಕೊಡೋದಾಗಿರ್ಬೋದು, ಅವ್ರ ಕಡೆ ಸ್ಯಾಟಿಸ್ಫ್ಯಾಕ್ಷನ್ನ ರಿಟರ್ನ್ ಮಾಡ್ಕೋದಾಗಿರ್ಬೋದು, ಮತ್ತು ಆಮೇಲೆ ಏನು ಮಾಡ್ಬೋದು ಹೇಳಿ, ಬೆಟರ್ ಸ್ಯಾಟಿಸ್ಫ್ಯಾಕ್ಷನ್ ಡಿಸಿಪ್ಲಿನನ್ನು ಕೊಡೋ ಸಂಬಂಧ ನಾವೇನು ಮಾಡ್ಬೋದು ಹೇಳಿ, ಇಟ್ ಈಸ್ ವೆರಿ affected the HRM policies. Authority and responsibility move between the senior and the junior. ಇಲ್ಲಿ ಏನಾಗ್ತದೆ ಹೇಳಿ, ಹ್ಯೂಮನ್ ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತ ಹೇಳಿ ಕರೀತಾರೆ ಮ್ಯಾನೇಜ್ಮೆಂಟ್. ಅಲ್ಲಿನೂ ಏನಾಗ್ತದೆ ಹೇಳಿ, ಸೀನಿಯರ್ ಮತ್ತು ಜೂನಿಯರ್ ನಡುವೆ ವೇರಿಯೇಷನ್ ಆಗಿ ಸೆಲೆಕ್ಷನ್ ಪ್ರಮೋಷನಲ್ಲಿ ಹ್ಯಾವ್ ಟು ಬಿ ಡಿಸೈಡೆಡ್ ಟು ದ ಫ್ಯಾಮಿಲಿ ಆಫ್ HRM ಪಾಲಿಸೀಸ್. ಅವ್ರದ್ದು ಕಾಸ್ಟ್, ಸೆಲೆಕ್ಷನ್, ಪ್ರಮೋಷನ್, ಮೋಟಿವೇಶನ್ ಅಕಾರ್ಡಿಂಗ್ ಟು ಅವ್ರು ಏನು ಮಾಡ್ತಾರೆ, ಅವ್ರಿಗೆ ರಿಲೇಟೆಡ್ ಪರ್ಸನ್. ಫಾರ್ ಎಕ್ಸಾಂಪಲ್ HRM ನನಗೆ ಯಾರಲ್ಲಿ ಆ ಕ್ಯಾಂಡಿಡೇಟಲ್ಲಿ ನಮ್ಗೆ ಯಾರು ಪರಿಚಯ ಅದಾರ, ಅಥವಾ ನನಗೆ ವೆಲ್ ನೋನ್ ಪರ್ಸನ್ ಯಾರು ಅದಾರ, ಅಥವಾ ನನಗೆ ಯಾರು ನಮ್ಮನ್ನು ಸಹಿಸ್ಕೊಂಡು ಹೋಗ್ತಾರೆ, ಅಥವಾ ನಮ್ಗೆ ಯಾರು ಮ್ಯಾಚ್ ಆಗಿ ಹೋಗ್ತಾರೆ, ಅವ್ರು ನಾವೇನು ಮಾಡ್ತೇವೆ ಹೇಳಿ ಪ್ರಿಫರ್ ಮಾಡ್ತೀವಿ. ಅದರ್ ದ್ಯಾನ್ ಕ್ಯಾಂಡಿಡೇಟ್, ಅಂದರೆ ಚಲೋ ಕ್ಯಾಂಡಿಡೇಟ್ ಇದ್ರೂ ಅಲ್ಲೇನಾಗ್ತದೆ ಹೇಳಿ, ಒಬ್ಬರು ಕಾಸ್ಟಿಸಮ್ ಪ್ರಕಾರ ಅಥವಾ ಅವ್ರ ರಿಲೇಟೆಡ್ ನಮಗೆ ಈ ಕ್ಯಾಂಡಿಡೇಟ್ ಬೇಕನ್ನೋ ಉದ್ದೇಶದಿಂದ ಅಲ್ಲಿನೇ ಅಂತ ಸೆಲೆಕ್ಷನಲ್ಲಿನೂ ಕೂಡ ಒಂದಿಷ್ಟು ಏನಾಗ್ತವೆ ಹೇಳಿ, ಫ್ರೇಮಿಂಗ್ ದ HRM ಪಾಲಿಸೀಸ್ಗಳು ಚೇಂಜ್ ಆಗ್ತಾವ ಅಂಥೇಳಿ ಹೇಳ್ಬೋದು. ಒನ್ ಈಸ್ ಇಂಪ್ಯಾಕ್ಟ್ ಆನ್ ಕಾಂಟ್ರಾಕ್ಟ್ಸ್. ಕಾಂಟ್ರಾಕ್ಟ್ ಮಾಡುವಲ್ಲಿ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತದೆ ಅಂತ ಹೇಳ್ಬೋದು. ಬಿಸ್ನೆಸ್ ಡೀಲ್ಸ್, ಅಬ್ಲಿಗೇಷನ್ಸ್, contract etc. also have a cultural implication. Policies, connections play an important role in the Indian in financing dealing. Finance deal ಮಾಡಬೇಕಾದ್ರೆ very important. Finance ಕಾಂಟ್ರಾಕ್ಟ್ ಮಾಡಬೇಕಾದ್ರೆ ಏನಾಗ್ತದೆ ಹೇಳಿ, ನಮಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ರೋಲ್ ಇನ್ ಇಂಡಿಯಾ ಈಸ್ ಸಿಮಿಲರ್ ಟು ದ ಫ್ಯಾಕ್ಟರ್ಸ್ ಲೈಕ್ ಎಂಪ್ಲಾಯೀಸ್, ಅಪರ್ಚುನಿಟೀಸ್, ಡೆವಲಪ್ಮೆಂಟ್ of an backward region are also to be considered to adaptability of the survival and the growth of the business. Impact on a role in India. It financing a deal or a contract. Similar fact like employees, opportunities, development of a backward region are also to be considered in adopting the survival and the growth of the business. Adaptation. ಓಕೆ, ವಿ ಹ್ಯಾವ್ ಟು ಅಡಾಪ್ಟ್. ಕಾಂಟ್ರಾಕ್ಟಲ್ಲಿ ಮಾಡ್ಕೋಬೇಕಾದ್ರೆ ನಾವೇನು ಮಾಡ್ಬೇಕು ಹೇಳ್ರಿ, negotiable contract etc. also have a cultural implication. Policies, connection play an important role in India in finalizing a deal or a contract. Similar factors like employment ಮಾಡಬೇಕಾಗಿರ್ಬೋದು, ನಾವು business depend upon the business and its socio-cultural
ಎನ್ವಿರಾನ್ಮೆಂಟ್. ನಾವು ಕಾಂಟ್ರಾಕ್ಟ್ ಮಾಡ್ಕೋಬೇಕಾದ್ರೆ ಇಟ್ ಶುಡ್ ಬಿ ನಾಟ್ ಹಾರ್ಮ್ಫುಲ್ ಟು ದ ಸೊಸೈಟಿ. ಕಲ್ಚರಿಗೂ ಅದು ಹಾರ್ಮ್ಫುಲ್ ಆಗಿರ್ಬಾರ್ದು, ಸೊಸೈಟಿಗೂ ಅದು ಹಾರ್ಮ್ಫುಲ್ ಆಗಿರಬಾರ್ದು. ಅಂಥದ್ದು ನಾವೇನು ಮಾಡ್ಬೇಕು ಹೇಳ್ರಿ, ಆ ರೀತಿಯಾಗಿ ವಿ ಹ್ಯಾವ್ ಟು take care of the social and the cultural values. The next one is impact on education. Impact on education, ಶಿಕ್ಷಣ ಅಂತ ಹೇಳಿ ಕರೀತಾರೆ. The close interaction between the business and the higher education is a new development. In the past centuries ago, there was no link between, avagella there is no link between education and the business. No link between education and business. ಆ ಟೈಪಲ್ಲಿ ಅವಾಗೆಲ್ಲ ಎಜುಕೇಷನ್ಗೆ ಅಷ್ಟು ಫಾರ್ ಎಕ್ಸಾಂಪಲ್ ಅವಾಗೆಲ್ಲ ನೋಡ್ರಿ ಅವರ ಈಗ ಫಾರ್ ಎಕ್ಸಾಂಪಲ್ ಬಾಬ್ಲರ್ ಇರ್ತಾರೆ ಅಥವಾ ಕ್ಷೌರಿಕ ಇರ್ತಾರೆ, ಅವ್ರ ಬಿಸ್ನೆಸ್ಸನ್ನು ಮಾಡ್ಕೊತಾ ಬರ್ತಿರ್ತಾರೆ. ಅವಾಗ ಯಾರು ಅದ್ರ ಬಗ್ಗೆ ಎಜುಕೇಷನ್ ಕೊಡ್ಬೇಕು, ಅವೇರ್ನೆಸ್ ಇರಬೇಕು. ಹೋಟೆಲ್ ಮಾಡ್ತಿದ್ದೆ, ಅವ್ರಿಗೆ ಒಂದು ಚಲೋ ಅಡುಗೆ ಮಾಡೋಕೆ ಬಂದು ಸಾಕು, ಅವ್ರು ಹೋಟೆಲ್ ತೊಗೊಂಡು ಕುಂತ್ಬಿಟ್ಟಿರ್ತಾರೆ. ಅವ್ರು ಆ ರೀತಿ ಇರ್ತದೆ, ಅದಕ್ಕೆ ಎಜುಕೇಷನ್ ಬೇಕಂತಿದೆ. ಬಟ್ ನವಡೇಸ್ ಇಟ್ ಈಸ್ ವೆರಿ ಇಂಡಸ್ಟ್ರಿಯಲೈಸ್ ಆದ ತಕ್ಷಣ ಎಜುಕೇಷನ್ಗೆ ವೆರಿ ಇಂಪಾರ್ಟೆಂಟ್ ರೋಲ್ ಬಂದಿದೆ. ವಿದೌಟ್ ಎಜುಕೇಷನ್ ನಾವು ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ವಿದೌಟ್ ಬಿಸ್ನೆಸ್ ಎಜುಕೇಷನ್ ಇಲ್ಲ. ಹಾಗೀಗ ಇಂಟರ್ಲಿಂಕ್ ಏನಾಗ್ಬಿಟ್ಟಿದೆ ಹೇಳಿ, ಇಂಟರ್ಲಿಂಕ್ ಆಗಿಬಿಟ್ಟಿದೆ ಒನ್ ಆ್ಯಂಡ್ ಅನದರ್. ಎಗೋಲ್ ಏನಾಗಿರ್ತದೆ ಹೇಳಿ, ದೇರ್ ಇಸ್ ನೋ ಅಷ್ಟು ಈಗ ಇದ್ದಂಥ ಇಂಪಾರ್ಟೆನ್ಸ್ ಅವಾಗ ಅಷ್ಟು ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಇರಲಿಲ್ಲ. ಸೊ ದ್ಯಾಟ್ ಅವಾಗ ಏನು ಮಾಡಿಬಿಟ್ಟು ಹೇಳಿ, ಎಜುಕೇಷನ್ ಈಸ್ ಡಿಫ್ರೆಂಟ್ ಆ್ಯಂಡ್ ದ ಬಿಸ್ನೆಸ್ ಈಸ್ ಡಿಫ್ರೆಂಟ್. ಬಟ್ in our tradition society, people of the other caste, particularly the untouchable and the course of classes, were actually denied to the education ಮೇಲೆ ನಿಂತಿದೆ. ವಿದೌಟ್ ಎಜುಕೇಷನ್ ನಮ್ಗೆ ಏನು ಈ ಪ್ರೆಸೆಂಟ್ ಸಿಚುವೇಶನ್ಲಲ್ಲೇ ಏನಾಗಿದೆ ಹೇಳಿ, ಏನೂ ನಮ್ಗೆ ಎಜುಕೇಷನ್ ಇಲ್ಲ ಅಂತ ಹೇಳಿ ಹೇಳ್ಬೋದು. ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಡಸ್ಟ್ರಿಯಲೈಸೇಷನ್ ಆಯ್ತಲ್ವ, ಇಂಡಸ್ಟ್ರಿಯಲೈಸೇಷನ್ ಆದ ತಕ್ಷಣ ಪ್ಲೇಸ್, ಡಿಮಾಂಡ್, ಸಪ್ಲೈ ಎಲ್ಲ ಇನ್ಕ್ರೀಸ್ ಆಗೋತ ಹೋಯ್ತು. ಮೆಡಿಕಲ್ ಎಜುಕೇಷನ್ ಈಸ್ ಗ್ರೋಯಿಂಗ್. ಮೆಡಿಕಲ್ ಸೆಕ್ಟರ್ ಮೊದಲೆಲ್ಲ ಏನಾಗ್ತದೆ ಹೇಳಿ, ಹಂಗೆ ಇದು ನಾಡಿ ಮಿಡಿತ ಅವನ್ನೆಲ್ಲ ನೋಡಿಕೊಂಡು ನಮಗೆ ಟ್ರೀಟ್ಮೆಂಟ್ ಕೊಡು. ಬಟ್ ನವಡೇಸ್ ಅದಕ್ಕೆ ಪ್ರೊಫೆಷ್ನಲ್ಸ್ ಆಗಿಬಿಟ್ಟಿದ್ದಾರೆ, ಅದಕ್ಕೆ ಡಾಕ್ಟರ್ ಬಂದುಬಿಟ್ಟಿದ್ದಾರೆ. ಗ್ರೋಯಿಂಗ್ ಎಜುಕೇಷನ್, ನೀವು ಡಾಕ್ಟರ್ ಆಗಬೇಕಂದ್ರೆ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅದೇನಾಗ್ತದೆ, ಮೆಡಿಕಲ್ ಎವ್ರಿ part of a country, it is not only depending upon the foreign countries but also our country is also depending upon the education. ಮೆಡಿಕಲ್, ಲೀಗಲ್, ಕಾನೂನು ಓದಬೇಕಲ್ವ. ಮೊದಲೆಲ್ಲ ಗ್ರಾಮ ಪಂಚಾಯಿತಿ ಅದು ಅವೆಲ್ಲ ಇದ್ದು, ಈಗ ಹಂಗಲ್ಲ. ನೀವು ಕಾರ್ಪೊರೇಷನ್ ವರ್ಡಲ್ಲಿ ಇದು ಕೇಳ್ಬೋದು, ಕಮರ್ಷಿಯಲ್ ಪರ್ಪಸ್ ಆಗಿರ್ಬೋದು. ಲೀಗಲ್ ಆದಾಗ ಅವಾಗ ನಾವು ಒಂದಿಬ್ಬರನ್ನ ಕರ್ಕೊಂಬಂದು ಆವಾಗ ನಾವು ಅವರಿಬ್ಬರಿಗೂ ಫೇಸ್ ಟು ಫೇಸ್ ಮಾಡ್ಕೊಂಡು ಅದನ್ನು ಕ್ಲಿಯರ್ ಮಾಡೋಕ್ಕೆ ಬರಲ್ಲ. ಇಂಡಸ್ಟ್ರಿ, ಗವರ್ಮೆಂಟ್ ಪಾಲಿಸೀಸ್ ಅವೆಲ್ಲ ಚೇಂಜ್. ಅವಾಗೆಲ್ಲ ಎಜುಕೇಷನ್ ಬೇಕು ನಮ್ಗೆ. ನಾವು ಎಜುಕೇಷನ್ನೇ ಕಲ್ತಿಲ್ಲ ಅಂತಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸಸ್ಟೈನ್ ನವಡೇಸ್. ಎಜುಕೇಷನ್ ದಸ್ ಬಿಕಮ್ ಬೆನಿಫಿಷಿಯಲ್ ಟು ದ ಬಿಸ್ನೆಸ್ ಆ್ಯಂಡ್ ದ ಬಿಸ್ನೆಸ್ in its turn has a responsible equal and started supporting education. ಎಜುಕೇಷನ್ಗೆ ಎಷ್ಟು ಸಪೋರ್ಟ್ ಅದ ಅಷ್ಟೇ ಏನಾಗ್ತದೆ ಹೇಳಿ, ಬಿಸ್ನೆಸ್ಸಿಗೂ ಸಪೋರ್ಟ್ ಅದ. ಈಗ ಫಾರ್ ಎಕ್ಸಾಂಪಲ್ ಹೋಟೆಲ್ ಮ್ಯಾನೇಜ್ಮೆಂಟ್, ನಾವು ಏನಕ್ಕೆ ಯಾರು ಊರಲ್ಲಿ ಹಳ್ಳಿಯಲ್ಲಿ ಹೋಟೆಲ್ ಕಲಿಯೋಕ್ಕೂ ಮ್ಯಾನೇಜ್ಮೆಂಟ್ ಅದನ ಅಂತ ಹೇಳ್ತಾರೆ. ಬಟ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ವೇ ಹೌ ಟು ಸರ್ವ್ ದ ಪೀಪಲ್. ಓಕೆ, ಯಾವ ರೀತಿಯಾಗಿ ನಾವು ಡೆಕೋರೇಟೆಡ್ ಮಾಡಿ ಹಾಕಬೇಕು ಅನ್ನೋದನ್ನು ಕೂಡ ಒಂದು ಏನಾಗ್ತದೆ ಹೇಳಿ, ಒಂದು ಸ್ಕಿಲ್ ಇರ್ತದೆ. ಮೆಂಟಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಎಂಪ್ಲಾಯ್ಮೆಂಟ್ ಕಂಟಿನ್ಯೂ. ಓಕೆ, ಎಜುಕೇಷನ್ ಇಂಪ್ರೂವಿಂಗ್ ದ ಬೇರಿಂಗ್ ಆಫ್ ದ ಎಜುಕೇಷನ್ ಸಿಸ್ಟಮ್. ಎಜುಕೇಷನ್ ಸಿಸ್ಟಮ್ ಯಾವ ರೀತಿಯಾಗಿ ಏನಾಗ್ತದೆ ಹೇಳಿ ಡೆವಲಪ್ ಆಕ್ಕೋತ ಹೊಂಟೈತಿ, ಬಿಸ್ನೆಸ್ ಯಾವ ರೀತಿಯಾಗಿ ವಾಸ್ಟಾಗಿ ಬೆಳ್ಕೋತ ಹೊಂಟೈತಿ, ಹಂಗೆ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಇದ್ದದ. ನಾವು ನಮ್ಮ ಕಲ್ಚರ್ನ ಬಿಟ್ಟು ನಾವು ಹೋಗಬಾರ್ದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ impact of education. The next one is impact on people attitude. People behavior ಅಂತ ಹೇಳಿ ಕರಿಬೋದು. People to work depend upon their cultural motivation, moral desire
ಎಕ್ಸ್ಪೆಕ್ಟೇಷನ್ ಅಬೌಟ್ ಫ್ಯೂಚರ್ ಆಸ್ಪೆಕ್ಟ್. ಇವತ್ತು ನಾವು ಅದೇವಿ ಅಂದರೆ ಬಿಕಾಸ್ ಅವರ್ ಆ್ಯಟಿಟ್ಯೂಡ್ ಫ್ಯೂಚರಾಗಿ ಏನಾದರೂ ರಿಸಲ್ಟ್ ಕೊಡ್ತದೆ ಡಿಪೆಂಡ್ ಅಪಾನ್ ದೇರ್ ಇರ್ತದೆ. ಓಕೆ, ಫ್ಯೂಚರ್ ಆಸ್ಪೆಕ್ಟ್ ಆ್ಯಂಡ್ ದ ಅದರ್ ರಿಲೇಟೆಡ್ ಆಸ್ಪೆಕ್ಟ್ ಆಫ್ ದ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಆರ್ based on the working attitude to their work attitude. Working attitude to their work attitude. Working attitude of the people. Okay, attitude, their work attitude. Desire vary from working to working. Worker to worker it will change. Okay, it's the change that the Japanese have achieved tremendous progress because of their commitment to work. Now people attitude, for example ಜಪನೀಸ್ ಎಲ್ಲ ಅವರೆಲ್ಲ ವರ್ಕ್ದಲ್ಲಿ ಅಥವಾ ಅವ್ರ ತಮ್ಮ ಗೋಲ್ನ ಅಚೀವ್ ಮಾಡ್ತಾರೆ ಬಿಕಾಸ್ ಆಫ್ ವಾಟ್, ಅವ್ರ ಕಮಿಟ್ಮೆಂಟ್ ಟು ದ ವರ್ಕ್. ಅವ್ರ ಫಸ್ಟ್ ವರ್ಕ್ ದೆನ್ ಫ್ಯಾಮಿಲಿ. ಬಟ್ ಸಮ್ ಆಫ್ ದಿ ಪೀಪಲ್ ಫ್ಯಾಮಿಲಿ ಫಸ್ಟ್, ವರ್ಕ್ ನೆಕ್ಸ್ಟ್. ಇದು ಇಂಪ್ಯಾಕ್ಟ್ ಆಗೇ ಆಗ್ತದೆ, ಆ್ಯಟಿಟ್ಯೂಡ್ ಚೇಂಜ್ ಆಗ್ತದೆ ಡಿಪೆಂಡ್ ಅಪಾನ್ ದೇರ್ ಬಿಹೇವಿಯರ್ ಆಗಿ. ಒಬ್ಬೊಬ್ಬರು ಇಂಪಾರ್ಟೆನ್ಸ್ ಆಫ್ ಫ್ಯಾಮಿಲಿ ಜಾಸ್ತಿ ಕೊಡ್ತಾರೆ, ಒಬ್ಬೊಬ್ಬರು ಇಂಪಾರ್ಟೆನ್ಸ್ ಆಫ್ ಫ್ಯಾಮಿಲಿ ಕಡಿಮೆ ಕೊಡ್ತಾರೆ, ಡಿಪೆಂಡ್ ಅಪಾನ್ ದೇರ್ ವರ್ಕಿಂಗ್ ಕಂಡೀಷನ್. ನೆಕ್ಸ್ಟ್ ವರ್ಕರ್ಸ್ ವರ್ಕಿಂಗ್. ಓಕೆ, ಇಟ್ ಈಸ್ ಇಂಪ್ಯಾಕ್ಟ್ ಆನ್ ದ ಪೀಪಲ್ ಆ್ಯಟಿಟ್ಯೂಡ್. ಪೀಪಲ್ ಆ್ಯಟಿಟ್ಯೂಡ್ ಚೇಂಜ್ ಬಿಕಾಸ್ ಆಫ್ ದೇರ್ ಚೇಂಜಿಂಗ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಹೇಳ್ಬೋದು. ಒನ್ ಈಸ್ ಕಲ್ಚರಲ್ ಆ್ಯಂಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಕಲ್ಚರಲ್ ಆ್ಯಂಡ್ ಗೂಡ್ಸ್ ಆ್ಯಂಡ್ services. Okay, it is also one of the impact on cultural. Cultural determines the type of goods and services to be produced by a business firm. Beverages ಆಗಿರ್ಬೋದು, ಡ್ರಿಂಕಿಂಗ್ ವಾಟರ್ ಆಗಿರ್ಬೋದು, ಈಟಿಂಗ್, ಹೌ ಕೈಂಡ್ ಕ್ಲಾತ್ ವೇರಿಂಗ್ ಆಗಿರಬಹುದು, ವಾಟ್ ಕೈಂಡ್ ಆಫ್ ವೆಹಿಕಲ್ ದೇ ಆರ್ ಯೂಸಿಂಗ್, ಮೂಮೆಂಟ್, ವಾಟ್ ಇನ್ಸ್ಟ್ರೂಮೆಂಟ್ ದೇ ಆರ್ ಪ್ಲೇಯಿಂಗ್, ರೆಸಿಡೆನ್ಷಿಯಲ್, ಯೂಸ್ ದ ಕನ್ಸ್ಟ್ರಕ್ಷನ್ and their residential commitment to the work. All the very cultural to the cultural. For example, culture of goods and our vehicle ಕಲ್ಚರ್ ಬೇರೆ ಇರ್ತದೆ, ಇನ್ನೊಂದು ಕಂಟ್ರಿದ ಕಲ್ಚರ್ ಬೇರೆ ಇರ್ತದೆ. ನಾವು ಅದನ್ನು ಅಡಾಪ್ಟ್ ಮಾಡಿಕೊಂಡು ನಮ್ಮ ಕಲ್ಚರ್ನ ಡೆವಲಪ್ ಮಾಡ್ಬೋದು ಏನಾಗಿಲ್ಲ. ವಿ ಹ್ಯಾವ್ ಟು ನಮ್ಮ ಕಲ್ಚರ್ ಏನದ ಅದನ್ನು ನಾವು ವಿ ಹ್ಯಾವ್ ಟು ಅಡಾಪ್ಟ್ ಅವರ್ ಸೆಲ್ಫ್. ನಾವು ಫಾರಿನ್ ಕಲ್ಚರ್ನ ಅಡಾಪ್ಟ್ ಮಾಡೋಕೆ ಹೋಗಬಾರ್ದು. ನಮ್ಮ ಕಲ್ಚರ್ ಏನದ, ವಾಟ್ ಕೈಂಡ್ ಆಫ್ ಕ್ಲಾತ್ ದೇ ಆರ್ ವೇರಿಂಗ್ ಅದು ಬಾದರ್ ಮಾಡೋಕೆ ಹೋಗ್ಬೇಡ್ರಿ. ನಮ್ಮ ಕಲ್ಚರ್ದು ವೇ ಏನದ ಅಥವಾ ನಾವು ಯಾವ ರೀತಿಯಾಗಿ ವೇರ್ ಮಾಡ್ಕೋಬೇಕು ಅನ್ನೋದು ಕೂಡ ಇಟ್ ಈಸ್ ಒನ್ ಆಫ್ ದಿ ಇಂಪ್ಯಾಕ್ಟ್ ಆಫ್ ದ ಕಲ್ಚರಲ್ ಎನ್ವಿರಾನ್ಮೆಂಟ್ ಅಂತೇಳಿ ಹೇಳ್ಬೋದು. ಟೈಮ್ ವಿದಿನ್ ದ ಸೇಮ್ ಕಲ್ಚರಲ್ ಬಿಸ್ನೆಸ್ ಫರ್ಮ್ ಶುಡ್ ಅಂಡರ್ಸ್ಟುಡ್ their cultural differences and undertake the production of goods accordingly. ನಮ್ದು ಯಾವ ಅಕಾರ್ಡಿಂಗ್ ಟು ಅವರ್ ಗೂಡ್ಸ್ ಪ್ರಾಡಕ್ಟ್ ಅದ ವಿ ಹ್ಯಾವ್ ಟು ಅದರ ಪ್ರಕಾರ ನಾವೇನು ಮಾಡ್ಬೇಕು ಹೇಳ್ರಿ, ಅಡಾಪ್ಟ್ ಅವರ್ ಸೆಲ್ಫ್ ಅಂಥೇಳಿ ಹೇಳ್ಬೋದು. ಕಲ್ಚರ್ ಆ್ಯಂಡ್ ರಿಲಿಜನ್. ಬಿಕಾಸ್ ಇಂಡಿಯಾದಲ್ಲಿ ಸೋ ಮಚ್ ಕಲ್ಚರ್ ಅದ, ಸೋ ಮಚ್ ರಿಲಿಜನ್ ಅದ, ಎಷ್ಟೋ ರಿಲಿಜನ್. ನಾವೆಲ್ಲ ರಿಲಿಜನ್ ಫೆಸ್ಟಿವಲ್ಗಳನ್ನ ಆಚರಣೆ ಮಾಡ್ತೀವಿ. ಎಲ್ಲ ರಿಲಿಜನ್ ಪ್ಲೇಸಲ್ಲಿ ಎಲ್ಲ ರಿಲಿಜನ್ನ ಜನರು ಇಲ್ಲಿದ್ದಾರೆ. ಡಿಪೆಂಡ್ ಅಪಾನ್ ದೇರ್ ರಿಲಿಜನ್ ಡಿರೈವ್ ದ ರಿಲಿಜನ್ ರೆಫರ್ಸ್ ಟು ದ ಸ್ಪೆಸಿಫಿಕ್ ಇನ್ಸ್ಟಿಟ್ಯೂಷನಲೈಸ್ ಸೆಟ್ ಆಫ್ ಬಿಲೀಫ್ಸ್ ಆ್ಯಂಡ್ ಪ್ರಾಕ್ಟೀಸ್. ನಮ್ಮ ಬಿಲೀಫ್, ನಮ್ಮ ಪ್ರಾಕ್ಟೀಸ್ ಅದು ನಾವು. ಫಾರ್ ಎಕ್ಸಾಂಪಲ್ ಮುಸ್ಲಿಮ್ ಅವರು ಕುರಾನ ಓದ್ತಿದ್ದೆ, ನಾವು ಹಿಂದೂ ಅಥವಾ ನಾವು ಭಗವದ್ಗೀತೆಯನ್ನು, ಕ್ರಿಶ್ಚಿಯನ್ ಅವ್ರದ್ದು ಬೈಬಲನ್ನು ಓದ್ತಾರೆ. ದ ಸೇಮ್ ವೇ ಅದು ಸ್ಪೆಸಿಫಿಕ್ ಬಿಲೀಫ್ ಅವ್ರದ್ದು. ಅಗ್ರಿ ಬೈ ದ ಸೆಟ್ ಆಫ್ ಇಂಪಾರ್ಟೆನ್ಸ್ ಪೀಪಲ್. ರಿಲಿಜನ್ಸ್ ಆರ್ ದೇರ್. ರಿಲಿಜನ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಒನ್ಸ್ ಲೈಫ್. ಎಲ್ಲರ ಲೈಫಲ್ಲಿನೂ ಕೂಡ ರಿಲಿಜನ್ ಇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಮೇಕ್ ದ ಇಂಡಿವಿಜುವಲ್ ಲೀಡ್ ಟು ದ ಡಿಸಿಪ್ಲಿನ್ ಲೈಫ್. ನಮ್ಮ ಲೈಫ್ ಡಿಸಿಪ್ಲಿನಲ್ಲಿ ಹೋಗ್ಬೇಕಂದ್ರೆ ರಿಲಿಜನ್ ಇರಲೇಬೇಕಾಗ್ತದೆ. ನೋಬಡಿ ಈಸ್ ಫ್ರೀ ಫ್ರಮ್ ದ ರಿಲಿಜನ್ ಫೀಲಿಂಗ್ಸ್ ಕನ್ಸಿಡರೇಷನ್ ಇಂಪ್ಯಾಕ್ಟ್ ಆನ್ ದ ಮೆನ್ಸ್ ಲೈಫ್. ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ಲೈಫಲ್ಲಿ ಕೂಡ ರಿಲಿಜನ್ ಅನ್ನೋದು ಇಂಪ್ಯಾಕ್ಟ್ ಆಗಿರ್ತದೆ. ರಿಲಿಜನ್ ಹ್ಯಾಸ್ ಅ ಗ್ರೇಟ್ ಇನ್ಫ್ಲುಯೆನ್ಸ್ ಬೈ ದ ರಿಲೇಟಿಂಗ್ ಟು ದ ವರ್ಕ್ ಕಲ್ಚರ್, ಎನ್ವಿರಾನ್ಮೆಂಟ್, ಎಂಪ್ಲಾಯೀಸ್, ಎಂಪ್ಲಾಯರ್, ರಿಲೇಷನ್ಶಿಪ್ ಎಲ್ಲದಲ್ಲಿ ಕೂಡ ರಿಲಿಜನ್ ಅನ್ನೋದು ಒಂದು ಇಂಪ್ಯಾಕ್ಟ್ ಮಾಡುತ್ತದೆ. ವಿದೌಟ್ ರಿಲಿಜನ್ ನಾವು ಎಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ರಿಲಿಜನ್ ಡಿಟರ್ಮೈನ್ ದಿ ನೇಚರ್ ಆಫ್ ಬಿಸ್ನೆಸ್,
ಕ್ಯಾರಿಡ್ ಆನ್ ಬೈ ಇಂಡಿವಿಜುವಲ್. ಫಾರ್ ಎಕ್ಸಾಂಪಲ್, ಈಗ ನಾನು ಹಿಂದೂ ತೆಗೆದ್ರಿಂದ ನಾನ್ ವೆಜ್ ಮಾಡಲ್ಲ ಅವ್ರು, ಹೌದಾ, ಅವ್ರದ್ದು ರಿಲಿಜನ್. ಫಾರ್ ಎಕ್ಸಾಂಪಲ್ ನೀವು ಜೈನ್ಸ್ ತಗೋರಿ, ಅವ್ರದ್ದು ಒಂದು ರಿಲಿಜನ್. ಕ್ರಿಶ್ಚಿಯನ್ ಅವ್ರದ್ದು ಒಂದು, ಮುಸ್ಲಿಮ್ ಅವ್ರದ್ದು ಒಂದು ರಿಲಿಜನ್. ಆ ರಿಲಿಜನ್ಗೆ ಅವ್ರು ರೆಸ್ಪೆಕ್ಟ್ ಕೊಡ್ತಾರೆ. ಅವ್ರ ರಿಲಿಜನ್ ಬಿಟ್ಟು ಎಕ್ರಾಸ್ ಹೋಗೋಂಗಿಲ್ಲ. ದ ಸೇಮ್ ವೇ ಲಿಕ್ವರ್ ಸ್ಮೋಕಿಂಗ್ ಕೂಡ ಒಂದಿಷ್ಟು ಜನ ಒಂದಿಷ್ಟು ಜನ ಸ್ಮೋಕ್ ಮಾಡುವಂಥ ಸಿಗರೇಟ್ಸ್ಗಳನ್ನ ಇಟ್ಟಿರಂಗಿಲ್ಲ. ಯಾಕೆ? ಅವ್ರ ರಿಲಿಜನ್ ಅದು, ಅವ್ರ ಕಸ್ಟಮ್ ಅದು, ಅವ್ರ ಕಸ್ಟಮನ್ನು ಕ್ರಾಸ್ ಮಾಡೋಕ್ಕೆ ಬರಲ್ಲ. Religion has a great impact on the economy of a nation. Many of the Muslim countries have determined backward because of their religion not lending and borrowing. Similarly, ಒಂದಿಷ್ಟು ಕಂಟ್ರೀಸಲ್ಲಿ ರಿಲಿಜನ್ ಅನ್ನೋದು ಒಂದು ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು ಒಂದಿಷ್ಟು ಕಂಟ್ರಿಯಲ್ಲಿ. ಬಿಕಾಸ್ ಅವ್ರ ಕಂಟ್ರಿ ಅವ್ರ ರಿಲಿಜನ್ಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ, ನಾವು ನಮ್ಮ ರಿಲಿಜನ್ಗೆ ಅಷ್ಟೇ ಇಂಪಾರ್ಟೆನ್ಸ್ ಅಂತ ಕೊಡ್ತೇವೆ. ಹಂಗೆ ಆ ರೀತಿಯಾಗಿ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಆಗಿ ಕೂಡ ಅದು ಕೂಡ ಇಂಡೈರೆಕ್ಟ್ಲಿ ಇಂಪ್ಯಾಕ್ಟ್. ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಯಾವುದೋ ಒಂದು ಕಾಸ್ಟ್, ನಾನು ಎಷ್ಟೋ ರಿಲಿಜನ್ಸ್ ಇದಾವೆ, ನಾನು ಒಂದು ರಿಲಿಜನಲ್ಲಿ ನಾನು ಜಾಬ್ ಮಾಡ್ತೇನೆ, ನನ್ನ ಕಡೆ ಇದ್ದವರು ಅದರ್ ರಿಲಿಜನಿಂದ ಬರಲಿ ಅಂತ ನಾ ಎಕ್ಸ್ಪೆಕ್ಟ್ ಮಾಡ್ತೀನಿ. ಎಲ್ಲೇ ಬಿಸ್ನೆಸ್ಸಲ್ಲಿ ನಮ್ಮ ಕಾಸ್ಟ್ ಅವರ ಬರಲಿ, ನಮ್ಮ ಮಂದಿಯವರ ಬರಲಿ, ಅವ್ರಿಗೆ ನಾ ಇಂಪಾರ್ಟೆನ್ಸ್ ಕೊಡಲಿ ಅನ್ನೋದು ಭಾಳಷ್ಟು ಕಡೆ ಇರ್ತದೆ. ನೀವು ಅವೇರ್ ಆಗಿರ್ತೀರಿ ಅದ್ರ ಬಗ್ಗೆ. ಓಕೆ, ಹಂಗಿದ್ದಾಗ ಸಹಿತ ಏನಾಗ್ತದೆ ಹೇಳಿ, ಅವಾಗ ರಿಲಿಜನ್ ಡಿಫರೆನ್ಸ್ ಆಗಿ ಇಟ್ ಈಸ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆನ್ ಬಿಸ್ನೆಸ್. ಅವ್ರು ಇನ್ನೊಬ್ರು ರಿಲಿಜನ್ ಶಾಣೆ ಇದ್ದರೂ ಕೂಡ ಅವ್ನು ಕನ್ಸಿಡರ್ ಮಾಡೋಂಗಿಲ್ಲ ಅವರು. ಯಾಕೆ? ಅವ್ರ ರಿಲಿಜನ್ನ ಬರಲಿ ಅಂತ ಸಮ್ ಎಕ್ಸ್ಟೆಂಟ, ನಾಟ್ ನಾ ಎಂಟಲ್ಲಿ ಎಲ್ಲರಿಗೂ ಆಕೈತಿ ಅಂತ ಹೇಳತ್ತಿಲ್ಲ, ಒಂದೊಂದು ಕಡೆ ಆಗ್ತದೆ. ಒಂದಿಷ್ಟು ಕಡೆ ಇರ್ತಾರೆ ಅವ್ರು ಕ್ವಾಲಿಟಿ ಅಥವಾ ಕ್ವಾಂಟಿಟಿ ಅಥವಾ ಎಜುಕೇಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದರ್ ದೆನ್ ದ ಕಾಸ್ಟ್ ಆ್ಯಂಡ್ ದ ರಿಲಿಜನ್. ಅದು ಅಷ್ಟು ಅಂಥ ಕಂಪ್ನೀಸು ಅದ. ನೀವು ಅಂಥದ್ದು ನೋಡಿರ್ತೀರಿ, ಇಂಥವೂ ನೋಡಿ, ಅದ್ರ ಬಗ್ಗೆ ಹೇಳತ್ತಿದ್ದೆ ನಾನು. ಓಕೆ, ಅಂಡರ್ ಡೆವಲಪ್ಡ್ ಆಗಿರ್ತಾರೆ. ಶ್ರೀಲಂಕಾ ಆಗಿರ್ಬೋದು. ಓಕೆ, ಶ್ರೀಲಂಕಾ ದೆರ್ ಈಸ್ ಅ ಕೇಸ್ ಆಫ್ ಟ್ರಿಬ್ಯೂಟ್ ಟು ದ 100 of young people to the stay in the monasteries. If the service of the people are utilized to development purpose of these countries should have become a ಇಂಡಸ್ಟ್ರಿಯಲೈಸ್ಡ್ ಡೆವಲಪ್. ಫಾರ್ ಎಕ್ಸಾಂಪಲ್, ಒಂದೊಂದು ಕಂಟ್ರೀಲಿ ಒಂದೊಂದು ನಾವೇನು ಮಾಡಿ ಬಿಲೀಫ್ ಇರ್ತಾವೆ, ಒಂದೊಂದು ರಿಲಿಜನ್ಗಳಿಗೆ ಅವ್ರು ಏನು ಮಾಡಿ ಇಂಪಾರ್ಟೆನ್ಸ್ ಕೊಡ್ತಾರೆ, ಒಂದೊಂದು ಧರ್ಮಕ್ಕೆ ಅವ್ರು ಇಂಪಾರ್ಟೆನ್ಸ್ ಕೊಡ್ತಾರೆ. ಈಗ ನೀವು ಚೀನಾ, ಟಿಬೇಟ್ ಆಗಿರ್ಬೋದು, ಹೌದಾ. ಆಮೇಲೆ ನೀವು ಮಹಾರಾಷ್ಟ್ರ ಮರಾಠರು ಜಾಸ್ತಿ ಇರ್ತಾರಲ್ಲಿ. ನೆಕ್ಸ್ಟ್ ನೀವು ತಮಿಳೇನು ಭಾಳ ಇರ್ತಾರೆ, ಮಲಯಾಳಿಯನ್ ಭಾಳ ಇರ್ತಾರೆ. ಆ ರೀತಿ ನಾವು ಕನ್ನಡಿಗರ ಜಾಸ್ತಿ ಇರ್ತಾರೆ ನಮ್ಮ ಕಡೆ. ಹಂಗೆ ಆ ರೀತಿಯಾಗಿ ಇದ್ದಾಗ ನಾವೇನು ಆ ರಿಲಿಜನಿಗೆ ನಾವೇನು ಮಾಡಿ, ನೀವು ಬೇಕಂದ್ರೆ ಬೆಸ್ಟ್ ಎಕ್ಸಾಂಪಲ್ ಕಾಸರಗೋಡು ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಕಾಸರಗೋಡು ನೋಡಿ, ಅಲ್ಲಿ ಲ್ಯಾಂಗ್ವೇಜಸ್ ಇಂಪಾರ್ಟೆನ್ಸ್, ರಿಲಿಜನ್ ಇಂಪಾರ್ಟೆನ್ಸ್. ಆ ಹುಡುಗರು ಆ ಲ್ಯಾಂಗ್ವೇಜ್ ನಾವು ಕಲಿಬೇಕು, ಇದೆ ಕನ್ನಡ ಅಲ್ಲಿ ಹೇಳೇ ಕೊಡ್ತಿರಂಗಿಲ್ಲ. ಇದು ಆಗ್ತದೆ, ಇದು ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆನ್ ದ ಎಜುಕೇಷನ್ ಆಗ್ತದೆ. ದ ಸೇಮ್ ವೇ ಹಂಗೂ ಏನಾಗ್ತದೆ ಹೇಳಿ, ಬಿಸ್ನೆಸ್ಸಲ್ಲಿ ಕೂಡ ಇಂಪ್ಯಾಕ್ಟ್ ಆಗೇ ಆಗ್ತದೆ. ಅಲ್ಲಿ ಹೋಗಿ ನಾವು ಕರ್ನಾಟಕದ ನಮ್ಮ ಕನ್ನಡ ಗೂಡ್ಸ್ ಸರ್ವಿಸಸ್ಗಳನ್ನು ತೊಗೊಳಿಲ್ಲ ಅಂತಂದ್ರೆ ನಮ್ಮದು ಏನಾಗ್ತದೆ ಹೇಳಿ, ಇಂಪ್ಯಾಕ್ಟ್ ಆಗೇ ಆಗ್ತದೆ. ಓಕೆ, ದೀಸ್ ಆರ್ ದಿ ಇಂಪ್ಯಾಕ್ಟ್ ಆನ್ ಕಲ್ಚರಲ್ ಎನ್ವಿರಾನ್ಮೆಂಟ್ ಅಂತೇಳಿ ಹೇಳ್ಬೋದು. ಇಂಪ್ಯಾಕ್ಟ್ ಆನ್ ಮ್ಯಾನೇಜ್ಮೆಂಟ್, ಇಂಪ್ಯಾಕ್ಟ್ ಆನ್ ಪ್ರಾಡಕ್ಟ್, ಓಕೆ, ಇಂಪ್ಯಾಕ್ಟ್ ಆನ್ ಮಾರ್ಕೆಟಿಂಗ್, ಇಂಪ್ಯಾಕ್ಟ್ ಆನ್ ಕಾಂಟ್ರಾಕ್ಟ್ಸ್, impact on education, impact on goods and services, impact on ರಿಲಿಜನ್. ಇನ್ನೊಂದು ಮ್ಯಾರೇಜ್ ಒಂದು ಬರ್ತದೆ, ಕಲ್ಚರ್ ಆ್ಯಂಡ್ ಮ್ಯಾರೇಜ್. ಒಂದಷ್ಟು ಜನ ಮ್ಯಾರೇಜಸ್ಗಳನ್ನು ಕೂಡ ಇಂಪ್ಯಾಕ್ಟ್ ಆಗ್ತದೆ ಬಿಸ್ನೆಸ್ ಮೇಲೆ. 18 years ಒಳಗಡೆ ಇದ್ದವರು ಚೈಲ್ಡ್ ಮ್ಯಾರೇಜ್ ಮಾಡಿಕೊಂಡು ಹುಡುಗರದ್ದು ಲೈಫ್ನು ಕೂಡ ಏನಾಗ್ತದೆ, ಒಂದಿಷ್ಟು ಜನ ಸಸ್ಟೈನ್, ಒಂದಿಷ್ಟು ಜನ ಗುಡ್, ಒಂದಿಷ್ಟು ಜನ ಗುಡ್ ಆಗ್ತದೆ, ಒಂದಿಷ್ಟು ಜನ ಬ್ಯಾಡ್ ಆಗ್ತದೆ. ಇಫ್ ಇನ್ ಕೇಸ್ ಅವರ ವಿಡೋ ಆದರೆ ವೆರಿ ಡಿಫಿಕಲ್ಟಿ ಟು ಸಸ್ಟೈನ್ ಮಾಡೋದು ಡಿಫಿಕಲ್ಟ್ ಆಗ್ತದೆ. ದೀಸ್ ಆರ್ ದಿ ಇಂಪ್ಯಾಕ್ಟ್ ಆಫ್ ದ ಬಿಸ್ನೆಸ್. I hope you understood. Very important for your examination point of view. 5 marksಗೆ explain the impact of socio-cultural environment ಅಂತೇಳಿ ನಿಮ್ಗೆ ಕ್ವಶನ್ ಕೇಳ್ತಾರೆ. ನೀವು ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದಿ ಆಲ್ 5 marksಗೆ ಕೇಳಿದ್ರೆ only you have to explain 6 or 7. 15 marks ಕೇಳಿದ್ರೆ all 9 or 10, ಲಾಸ್ಟ್ ಒಂದು 10 ಮ್ಯಾರೇಜ್, ಕಲ್ಚರಲ್ ಮ್ಯಾರೇಜ್ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ಓಕೆ, ಥ್ಯಾಂಕ್ ಯು.